ಎಲ್ಲರೂ ಹೇಗಿದ್ದೀರಾ? ನನ್ನಂತೂ ಸಖತ್ತಾಗಿನಿ, ನೀವು ಸೂಪರ್ ಇದ್ದೀರಾ ಅಂದ್ಕೊಂಡಿನಿ. ಇವತ್ತು ಮಲ್ನಾಡು ಸ್ಪೆಷಲ್ ಅಣಬಿ ಸಾರು ಮಾಡ್ಬೇಕಂತ ಮಾಡೀನಿ. ಅಣಬಿ ನಿನ್ನೆ ನೋಡ್ಕಿ ಬಂದೆ, ಸಣ್ಣ ಸಣ್ಣ ಮುಗುಡಾಗಿವು. ಇವತ್ತು ಕಿತ್ಕೊ ಬರಕ್ಕೆ ಹೋಗ್ತಾ ಇದ್ದೀನಿ. ಹಾಗೆಯೇ ನನ್ನ ಚಾನೆಲ್ಗೆ ಲೈಕು ಶೇರು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಮತ್ತೆ ಆಗ್ತಡ ಬರ್ರಿ ಅಣಬಿ ಹುಡ್ಕಕ್ಕೆ ಹೋಗೋಣ. ನೋಡ್ರಿ, ಈ ಜೀಡ್ ಹೋಗ್ಬೇಕು, ಇಲ್ಲೇ ಇದೆ ಅಣಬಿ. ನೋಡ್ರಿ, ಅರ್ಧ ಹೂವಾಗ್ಯವೆ, ಅರ್ಧ ಮೊಗ್ಗು ಇದ್ದಾವೆ. ಇವೆಲ್ಲ ಮೊಗ್ಗು, ಇವು ಹೂವು. ನೋಡಿದ್ರಲ್ಲ, ಹುತ್ತಣಬಿ ಸಖತ್ ಇದ್ದಾವೆ. ಯಾರು ಬಂದ್ಬಿಡ್ತಾರೆ ಹೇಳಿ ಸಪ್ಲೈ ಮಾಡ್ತೈತಿ. ಸೈಲೆಂಟಾಗಿ ಕೇಳ್ತಾ ಇದ್ದೀವಿ. ಆದರೂ ಇನ್ನೂ ಇದಾವೆ ಅಲ್ಲಿ ಮೊಗ್ಗು, ಆ ಕಡೆ ಇದ್ದಾವೆ.
ನೋಡ್ರಿ ಇವತ್ತು ಅಣಬಿ ಎಷ್ಟು ದಿನದಿಂದ ಅಣಬಿ ಕೀಳ್ಬೇಕಂತ ಆಸೆ ಮಾಡಿವಿತ್ತು. ಇವತ್ತು ಸಖತ್ ಅಣಬಿ ಸಿಕ್ಕೇವ. ಇವಾಗ ಕೊಡಮಾಸೆ ದಿವಸ ಸಖತ್ ಅಣಬಿ ಹೇಳ್ತವೆ. ನೋಡ್ರಿ ಒಂದು ಬುಟ್ಟಿ ಅಣಬಿ ಸಿಕ್ಕ್ಯಾವ. ಸಖತ್ ಖುಷಿ ಆಗೋತ್ ನಂಗೆ ಇವತ್ತು ಇದನ್ನ ಕ್ಲೀನ್ ಮಾಡಿ ಪಲ್ಯ ಮಾಡೋಣ ಬರ್ರಿ. ಇದು ನೋಡಿ, ನಾನು ಈ ಹೂ ತೊಳಿತಾ ಇದ್ದೀನಿ. ಮೊಗ್ಗು ಕಡೆಗೆ ತೊಳಿತೀನಿ. ಹೂ ತೊಳ್ಕೊಂಡಾದ್ಮೇಲೆ ಹುತ್ತದ ಮೇಲೆ ಹೇಳ್ತಾವಲ್ಲ, ಹಾಗಾಗಿ ಮಣ್ಣು ಜಾಸ್ತಿ. ನೋಡ್ರಿ, ಹುತ್ತಣಬಿ ಬೆಳ್ಳಗಿರ್ತವೆ, ಕರೆಗಲ್ಲಂಡಿ ಸ್ವಲ್ಪ ಕಪ್ಪಿರ್ತವೆ. ನಮ್ಗೆ ಸಿಗ್ತಾವೆ ಹುತ್ತಣಬಿ. ನೋಡ್ರಿ, ಅಣಬಿ ಸಿಗೋದೇ ಕಷ್ಟ. ಈಗ ಪೇಟೆಗೆ ತರಕ್ಕೆ ಹೋದರೆ 1,000 ರೂಪಾಯಿ ಕೆಜಿ ಹೇಳ್ತಾರೆ. ಮುಗುಡ ಹಳಿದೆವು 800 ರೂಪಾಯಿ ಕೆಜಿ. ಈ ಸಣ್ಣ ಮುಗುಡು 1,000 ರೂಪಾಯಿ ಕೆಜಿ. ರೇಟ್ ಭಾಳ ಐತೆ. ಅಣಬಿ ಎಲ್ಲೂ ಸಿಗೋದಿಲ್ಲಲ್ಲ, ತಾನಾಗಿ ಹುಡುಕಿ ತರಬೇಕು. ಹಾಗಾಗಿ ಎಷ್ಟು ರೇಟ್ ಆದರೂ ತಗೊತಾರೆ ಅಣಬಿನ. బకెట్ వేసుకున్న కొంచెంలో జాగ వేసి ನೋಡಿ. ಅಣಬಿ ತೊಳಕ್ ಕೊಡ್ತಾ ಇಲ್ಲ, ಮಳೆಗಾಲ ಜೋರು ಆದ್ರೂ ಅಣಬಿ ತೊಳಿತಾ ಇದ್ದೀನಿ. ನೋಡ್ರಿ, 1 ತಾಸು ಅಣಬಿ ತೊಳಕ್ ಹಿಡ್ದು ಇನ್ನೂ ಇದೆ. ಅಣಬಿ ತೊಳೆದು ಬೇಜಾರು ಬಂದ್ಬಿಡ್ತು. ನೋಡ್ರಿ, ಮೊಗ್ಗು ಇಷ್ಟಿದ್ದಾವೆ. ಅಣಬಿ ಎಲ್ಲ ತೊಳ್ಕೊ ಬಂದಾತು. ಈಗೆಲ್ಲ ಸಣ್ಣ ಹೆಚ್ಕೋಬೇಕಲ್ಲ, ಮುಗುಡೆ ಬೇರೆ ಅಣಬಿನೇ ಬೇರೆ ಮಾಡಿ ಎಲ್ಲ ಹೆಚ್ಚಿಡ್ಕೊತೀನಿ. 2 ಪಲ್ಯ ಮಾಡಬೇಕು. ಮುಗುಡಿನ ಪಲ್ಯನೇ ಬೇರೆ, ಹಳ್ಳಿದ ಅಣಬಿ ಪಲ್ಯನೇ ಬೇರೆ. ನೋಡಿ, ಇದು ಹಳ್ಳಿ ಐತಲ್ಲ, ಹಳ್ಳಿದ ಕೊಡೆನೇ ಬೇರೆ ಮಾಡಬೇಕು. ಹಳ್ಳಿದ ಅಣಬಿದ ಮುಗುಡಾದರೆ ಸಣ್ಣ ಹೆಚ್ಕೋಬೇಕಾಕತಿ. ಈ ಹಳ್ಳಿದ ಅಣಬಿನ ಈ ತೊಟ್ಟಷ್ಟು ಕತ್ತೆಗೆ ಹೆಚ್ಕೋಬೇಕು.
ಅಣಬಿ ಬೇಸಾರೊಳಗನೆ ತಿನ್ಬೇಕು ಅನಿಸ್ತೈತಿ, ಅಷ್ಟು ಘಮ ಘಮ ಬರ್ತೈತಿ ಸ್ಮೆಲ್ಲು. ಹುತ್ತಣಬಿ ಅಂದ್ರೆ ಮಲ್ಲಿಗೆ ಹೂವಾಗ್ಯಾವು. ಕಲರ್ ಅಂದ್ರೆ ಏನು ಬೆಳ್ಳಗಿದಾವೆ. ಕರೆ ಹೆಗ್ಗಲ್ ಅಣಬಿ ಆದರೆ ಸ್ವಲ್ಪ ಕಪ್ಪು ಕಲರ್ ಕಾಣಿಸ್ತಾವ. ಹುತ್ತಣಬಿ ಐತ್ಕಾಗೆ ಇಷ್ಟು ಕಲರ್ ಇದಾವೆ, ಬಿಳಿ ಕಲರು. ಭಾಳ ಸಣ್ಣ ಹೆಚ್ಚಿಬಿಟ್ರೆ ಬೆಂಕಿಯಾಗ ಬೇಯಿಸ್ಬೇಕಾದ್ರೆ ಕರಿಗಿ ಬಿಡ್ತೈತಿ. ದೊಡ್ಡ ದೊಡ್ಡ ಪೀಸ್ ಇದ್ದರೆ ತಿನ್ಬೇಕಾದ್ರೆ ಒಳ್ಳೆ ಜಗ್ದಂಗೆ ರುಚಿ ಬರ್ತೈತೆ ಹುತ್ತಣಬಿ ಪಲ್ಯ. ನೋಡ್ರಿ, ಇವಾಗ ಅಣಬಿ ತೊಟ್ಟೆಲ್ಲ ಹೆಚ್ಚಿಗಿಂತ ಇದ್ದೀನಿ. ಅಣಬಿ ತೊಟ್ಟು ಅಣಬಿ ಎಲ್ಲ ಹೆಚ್ಚಾಯ್ತು. ಈಗೆಲ್ಲ ನೀಟಾಗಿ ತೊಳ್ಕೊಬೇಕಲ್ಲ. ಎಷ್ಟನ್ನ ತೊಳೆದ್ರೂ ಮಣ್ಣು ಇರ್ತೈತಿ. ಅಣಬಿ ಸಾರು ಮಾಡಕ್ಕೆ ಮಸಾಲೆ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸು, ಕೊತ್ತಂಬರಿ, ಒಂದು ಸ್ವಲ್ಪ ಚಕ್ಕೆ ಹಾಕ್ತಾಯಿದ್ದೀನಿ. ಒಂದು 4 ಲವಂಗ ಹಾಕ್ತಾಯಿದ್ದೀನಿ. ಚಕ್ರ ಮೊಗ್ಗು, ಕಾಯಿ ತುರಿ, ಅರಿಶಿನ ಪುಡಿ, ಹುಳಿಸಿಪ್ಪೆ, ಈಗ ಮಸಾಲೆ ಎಲ್ಲ ತಿರ್ಸ್ಕೊಂಬಂದು ರೆಡಿ ಆಯ್ತು. ಈಗ ಪಲ್ಯ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಮಸಾಲೆ ಹಾಕಿದ್ದೀನಿ. ಇದು ಉಳ್ಳಾಗಡ್ಡೆ ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದ್ರೆ ಸಾರು ಟೇಸ್ಟ್ ಬರುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅಣಬಿ ಹಾಕ್ಬೇಕು. ತೊಳೆದಿಟ್ಕೊಂಡಿದ್ದು ಅಣಬಿನ ತೊಳೆದಿಟ್ಟು ಅಣಬಿನ ಸೇರಿಸ್ಬೇಕು. ಈಗ ನೋಡಿರಿ, ಕೈಯಾಗೆ ಮಿಕ್ಸ್ ಮಾಡ್ತಾರೆ ಎಲ್ಲ ಸೇರಿ ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕ್ಬೋದು. ಇದು ಇಟ್ಮೇಲೆ ಒಲೆಗೆ ಇಟ್ಮೇಲೆ ಜಾಸ್ತಿ ನೀರು ಹಾಕೈತಿ. ಈಗ ಇದನ್ನ ಮುಚ್ಚಿಡ್ಬೇಕು. ಇದನ್ನ ಮುಚ್ಚಿಟ್ರೆ ಬೇಗ ಕುದು ಹೋಗ್ತೈತೆ.
ನಾನು ಅಷ್ಟು ಮಾಡಲಿಲ್ಲ, ಹಂಗೆ ಇಡ್ತೀನಿ. ನನಗೆ ಬೇಕಷ್ಟು ಮಾಡ್ಕಿದ್ದೀನಿ. ಹಾಗೆ ಬಜೆ ಮಾಡ್ಬೋದು, ಗುಂಡಿ ಮಾಡ್ಬೋದು, ಸುಕ್ಕ ಮಾಡ್ಬೋದು, ದೋಸೆ ಮಾಡ್ಬೋದು. ದೋಸೆ ಹಿಟ್ಟಿಗೆ ಹಾಕಿ ಇದನ್ನು ದೋಸೆ ಇದ್ರೆ ಸಖತ್ತಾಕೈತಿ. ಇಷ್ಟು ಮಾಡ್ಕಿ ತಿನ್ಬೋದು. ನಾನಿದ್ರೆ ಇಟ್ಕೊಂಡಿನಲ್ಲ, ಅದ್ರಾಗ ಸಂಜೆಗೆ ಒಂದು ಸ್ವಲ್ಪ ಮುಂಡಿ ಮಡ್ಕಿ ತಿಂತೀನಿ. ಮುಚ್ಚಿಟ್ಟಿನಿ, ಕುದಿ ಮುತ್ತೈತೆ ಅಂತ ನೋಡ್ಬೇಕು. ವಾವ್, ಎಷ್ಟು ಕರಿಗೆ ನೀರಾಗೈತೆ ನೋಡ್ರಿ. ಅಣಿಬೆ ಹಾಗೆ ಹೂವು ಹಂಗೆ ಇರ್ತೈತಲ್ಲ, ನೀರು ಜಾಸ್ತಿ ಹಾಕ್ನಿಲ್ಲ, ಜಾಸ್ತಿ ನೀರಾಗ್ಬಿಡ್ತು ಕರಿಗೆ. ಈ ಅಣಬೆ ಸಾರು ಖಾರ ತೀರ್ಸಿ ಹಾಕಿ ಮಾಡೀನಿ. ಇನ್ನೊಂದ್ಸಲ ಅಣಬೆ ಸಿಕ್ತರೆ ಹಾಗೆ ಸಾರು ಮಾಡಿ ತೋರಿಸ್ತೀನಿ. ಖಾರ ಹಾಕ್ತತೀನೇಯ. ಸಖತ್ತಾಗಿತ್ತು ಅಣಬೆ ಸಾರು. ಸಾಕು, ಇಷ್ಟು ಬೆಂದಿದ್ದು. ಇನ್ನು ಜಾಸ್ತಿ ಬೇಯಿಸ್ಬಿಟ್ರೆ ಕರಿಗೆ ನೀರಾಗ್ಬಿಡ್ತೈತಿ, ಜಾಸ್ತಿ ನೀರು. ಈಗ ಇಳಿಸ್ಬಿಟ್ರೆ ಆಯ್ತು. ಈಗ ಅಣಬೆ ಸಾರು ರೆಡಿ ಆಯ್ತಲ್ಲ. ಅಣಬೆ ಸಾರು ಅಕ್ಕಿ ತಿನ್ನೋಕ್ಕೆ ಒಂದು ಅಕ್ಕಿ ರೊಟ್ಟಿ ಮಾಡ್ಕೋಬೇಕು. ಸಖತ್ತಾಕತ್ತೆ ಅಕ್ಕಿ ರೊಟ್ಟಿ. ಇದಕ್ಕೆ ಅನ್ನೋದಕ್ಕಿಂತನೂ ಅಕ್ಕಿ ರೊಟ್ಟಿ ಮಾಡ್ಕೊಂಡ್ರೆ ಸಖತ್ ಟೇಸ್ಟ್ ಬರ್ತೈತಿ ಅಣಬೆ ಸಾರಿಗೆ. ನೋಡ್ರಿ, ಅಕ್ಕಿ ರೊಟ್ಟಿ ಅಣಬೆ ಸಾರು ರೆಡಿ. ಏನು ಟೇಸ್ಟ್ ಆಗೈತೆ ಅಣಬೆ ಸಾರು. ಎಂಥ ಸಖತ್ತಾಗೈತೆ ಅಣಬೆ ಸಾರಿಗೂ ರೊಟ್ಟಿಗೂ. ಬಿಸಿ ಬಿಸಿ ತಿನ್ನೋಕ್ಕಾಗ್ತಲ್ಲ. ನೋಡಿ, ಎಲ್ಲ ಅಣಬೆಗೂ ಹುತ್ತಣಬೆ ಭಾರಿ ಟೇಸ್ಟ್ ಆಗುತ್ತೆ. ಇದನ್ನ ರೊಟ್ಟಿ ಹಾಕಿಂದು ತಿನ್ಬೋದು, ಅನ್ನಕ್ಕೂ ಊಟ ಮಾಡೋದು. ಅನ್ನಕ್ಕಿಂತನೂ ಅಕ್ಕಿ ರೊಟ್ಟಿಗೆ ಸಖತ್ತಾಕತಿ. ನೀವು ಯಾವಾಗಾದರೂ ಅಣಬೆ ಮಾಡ್ಕಿ ತಿಂದಿರಾ ಈ ಥರನೇ, ಅಲ್ಲ ಬೇರೆ ಥರ ಮಾಡ್ತೀರಾ? ಏನೋ ಅಣಬೆ ಈ ಅಕ್ಕನೆಲ್ಲ ತಿಂದರೆ ಭಾರಿ ಟೇಸ್ಟ್ ಆಗೈತೆ ಅಣಬೆ. ಎಲ್ಲ ಅಣಬೆಗೂ ಹುತ್ತಣಬೆ ಸಖತ್ತು. ನೋಡಿದ್ರಲ್ಲ ಅಣಬೆ ಸಾರು ಮಾಡೋದು ಹೆಂಗೆ ಅಂತ. ನಮ್ಮ ಮಲೆನಾಡಲ್ಲಿ ಮಾಡೋದು ಹಿಂಗೆ ಅಣಬೆ ಸಾರು. ನೋಡಿದ್ರಲ್ಲ, ಈ ಸಲ ಸಿಕ್ತಾಗ ಅಣಬೆ ಪಲ್ಯ ಮಾಡೀನಿ, ಇನ್ನೊಂದು ಸಲ ಸಿಕ್ತಾಗ ಅಣಬೆ ಬಜೆ ಮಾಡ್ತೀನಿ, ಅಣಬೆ ಮುಂಡಿ ಮಾಡ್ತೀನಿ, ಅಣಬೆ ಸುಕ್ಕ ಮಾಡಿ ಎಲ್ಲದು ಮಾಡಿ ತೋರಿಸ್ತೀನಿ. ಹಾಗೆ ಈ ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಮಾಡಿರಿ. ಹಾಗೆಯೇ ನನ್ನ ಚಾನಲಿಗೆ ಲೈಕು, ಶೇರು, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.